ಇಡೀ ಬೆಂಗಳೂರಿಗೆ, ಇಡೀ ನಮ್ಮ ದೇಶಕ್ಕೆ ಹೆಸರುವಾಸಿಯಂಥ ಮಹಾನುಭಾವರು. ಸತ್ತೋದ್ರು ಮಣ್ಣಾದರೂ ಕೂಡ ಇಡೀ ಜನಸಂಖ್ಯೆ ಸಾವಿರಾರು ಜನ ಬರ್ತಾಯಿದೆ ಡೈಲಿ. ಯಾಕೆ ಅವ್ರು ನೋಡೋಕ್ಕಲ್ಲ, ಅವರು ಸಮಾಧಿ ನೋಡೋಕ್ಕೆ ಬರ್ತಾವ್ರೆ. ಅವ್ರ ಜೀವಿಸ ಇಷ್ಟು ಕೆಲಸ ಮಾಡಿರ್ಬೇಕು, ಅವರು ಎಷ್ಟು ಜನ ಉಪಕಾರ ಮಾಡಿರ್ಬೇಕು. ಅವರು ಆ ಆಸೆಯಲ್ಲಿ ಜನ ಬರಲ್ಲ. ಆದರೆ ಅವರಿಗೆ, ಮಹಾನುಭಾವರಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ. ಇಡೀ 60-70 ಜನ ಇಲ್ಲಿ ವ್ಯಾಪಾರ ಮಾಡಿಸ್ತವ ಜನಗಳು ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಅನ್ನ ತಿಂತಾವ್ರು. ಇಲ್ಲಿ ನಾವು 10 ವರ್ಷದಿಂದ 15 ವರ್ಷದಿಂದ ಇದ್ದೀನಿ. ರಾಜ್ಕುಮಾರ್ ಸತ್ತೋದ್ರಿಂದ ಇದ್ದೀನಿ, ಜೀವನ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಪಾಪ ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾಯಿದ್ದೀನಿ. ಆದರೆ ಶ್ರೀಮಂತರೆಲ್ಲ ನಾವು ಬಡವರು, ಏನೋ ಭಗವಂತ ಪುರದಿಂದ ಅನ್ನ ತಿಂದ್ಕೊಂಡು 3 ಹೊತ್ತು ನೆಮ್ಮದಿಯಾಗಿದ್ದೀವಿ. ಅಷ್ಟೊಂದು ನಾನು ಹೇಳಬಲ್ಲೆಪ್ಪ. ಪುನೀತ್ ಅವ್ರು ಹೋದ್ಮೇಲೆ ಜನ ಜಾಸ್ತಿ ಆಯಿತು. ಪುನೀತ್ ಅವ್ರು ಹೋದ್ಮೇಲೆ ಇನ್ನೂ ಜನ ಜಾಸ್ತಿ ಆಯಿತು. ಮುಂಚೆ ಕಮ್ಮಿ ಇತ್ತು, ಈಗ ಬರ್ತಾ ಜನಸಂಖ್ಯೆ ಜಾಸ್ತಿ ಆದರು. ಏನು ಪುಣ್ಯ ಮಾಡಿದರು, ಯಾವ ಜನ್ಮದಲ್ಲಿ ಅವ್ರು ಪುಣ್ಯ ಪಡ್ಕೊಂಡು ಬಂದರು, ಎಷ್ಟು ಜನ ದಾನ ಧರ್ಮ ಮಾಡಿದರು, ಆ ಭಗವಂತನಿಗೆ ಗೊತ್ತು, ಜನಗಳಿಗೆ ಗೊತ್ತು ಇಲ್ಲದೆ ಹೋದರೆ ಅವರು ಬರೋಲ್ಲ. ಸಾಮಾನ್ಯ ಗೊತ್ತಾಗೆ ಜನ ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ. ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಎಷ್ಟು ದೇಶದಿಂದ ಬರ್ತಾಯಿದ್ದಾರೆ. ಆಂಧ್ರ, ತಮಿಳುನಾಡು ಅಷ್ಟು ದೇಶದಿಂದ ಬರ್ತಾಯಿದ್ದಾರೆ. ಶನಿವಾರ ಭಾನುವಾರ ನಮಗೆ ಫುಲ್ ವ್ಯಾಪಾರ. ಆವತ್ತು ನಾವು ಜೀವನ ಜೋರ ಮಾಡ್ತೀವಿ. ಪುನೀತ್ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸ್ವಾಮಿ, ಆವತ್ತು ಭಾನುವಾರ 2-3 ಸಾವಿರ, 4 ಸಾವಿರ, 2,500 ಸಾವಿರ ಜೀವನ ಮಾಡ್ತೀವಿ. ಆವತ್ತು 800-1000 ಸಿಗ್ತದೆ. 4 ತಿಂಗಳಿಗೆ 5 ಭಾನುವಾರ ಬರ್ತವೆ. 5,000 ವ್ಯಾಪಾರ ಜಾಸ್ತಿ ಮಾಡ್ಕೋತೀವಿ. ಬಾಗಿ 200-300 ಮಾಡಿಕೊಂಡು ಜೀವನ ಮಾಡ್ತೀವಿ. ಸುಮ್ಮನೆ ನಾನು ಮಾತಾಡೋ ಕಾರಣವೇನೆಂದರೆ, ಈಗ ನಾನು ಚಿಕ್ಕದ್ರಿಂದ ನೋಡ್ತಾ ಇರೋದು ರಾಜ್ಕುಮಾರು ಪಿಕ್ಚರ್ಗಳೇ. ಕಸ್ಸು ನಿವಾಸ, ಸತ್ಯ ಹರಿಶ್ಚಂದ್ರ ಮತ್ತು ಬೇಡ ಕಣ್ಣಪ್ಪ, ಹಳೆ ಪಿಕ್ಚರು. ನಮ್ಮ ವಯಸ್ಸು ಅವರಿಗೆ. ಈಗ ಅವ್ರಿಗೆ ಎಷ್ಟು ವಯಸ್ಸಾಗಿರ್ಬೋದು ಅಂದಾಜು? ನನಗೆ 75-76 ಆಗಿದೆ. ಅದು ಆ ಚಿಕ್ಕೂರಿನಲ್ಲಿ ಅವ್ರು ಸಿನಿಮಾಗೆ ಹೋಗಬೇಕಂದ್ರೆ 30 ಪೈಸೆ ಟಿಕೆಟು, ನೆಲಕ್ಕೆ 30, ಚೇರಿಗೆ 50 ಪೈಸೆ. ಅದು ನಾವು ನೋಡಬೇಕಾದ್ರೆ ಕಳ್ತನದಿಂದ ಹೋಗಿ 10 ಪೈಸೆ 20 ಪೈಸೆ ಕೊಟ್ಟು ದುಗ್ಗುಬಿಟ್ಟು ನೋಡು, ಆ ದುಡ್ಡು ಕೊಡಬೇಕಲ್ಲ ಅಂಥ ಕಾಲದಲ್ಲಿ ಮಹಾನುಭಾವ ಅಂಥ ಪಿಕ್ಚರ್ ತೆಗೆದ. ಅವ್ರ ಮಕ್ಕಳು ಅಂತವ್ರೆ, ಅವರು ವಂಶನೇ ಅಂತೋದು. ಒಳ್ಳೆ ಜನ ಎಲ್ಲ ಕಡೆ ಕೂಡ ಹೆಸರುವಾಸಿ ಆಗಿ ಇವತ್ತು